ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯ ಈಗ ಮತ್ತೆ ಮುಂದುವರಿತಾ ಇದೆ. ಕೋಗಿಲು ಲೇಔಟ್ ಆಯಿತು, ಬೊಮ್ಮಸಂದ್ರ ಆಯಿತು, ಇವಾಗ ಕೆಂಗೇರಿ ಸುತ್ತಮುತ್ತ ಮತ್ತೆ ಗರ್ಜಿಸಿವೆ ಜೆಸಿಬಿಗಳು. ಬಿಡಿಎ ಜಾಗ ಒತ್ತುವರಿ ಮಾಡ್ಕೊಳ್ತಾ ಇದ್ದವರಿಗೆ ಈಗ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಇವತ್ತು ಆಪರೇಷನ್ ಶುರು ಆಗಿದೆ. ಆಲ್ರೆಡಿ ಶೆಡ್, ಗೋಡೌನ್, ಮನೆಗಳ ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಸರ್ವೆ ನಂಬರ್ 39/2 ಮತ್ತು 3ರಲ್ಲಿ ಬಿಡಿಎನವರು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ಥರ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ವಿಪರೀತ ಇದೆ. ಈಗ ಬಿಡಿಎದವರು ಸ್ವಲ್ಪ ಅದನ್ನು ಗಂಭೀರವಾಗಿ ತಗೊಂಡು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. 10 ವರ್ಷದಿಂದ ಇದ್ದೀವಿ, 15 ವರ್ಷದಿಂದ ಇದ್ದೀವಿ, 20 ವರ್ಷದಿಂದ ಇದ್ದೀವಿ ಅಂತಾರೆ. ಬಟ್ ಅವ್ರದ್ದೇ ಜಾಗ ಅಲ್ಲ. ಸರ್ಕಾರಿ ದಾಖಲೆಗಳ ಪ್ರಕಾರ ಇವೆಲ್ಲ ಸರ್ಕಾರದ ಜಾಗ. ನೀವು ಮನೆ ಕಟ್ಕೊಂಡ್ಬಿಟ್ರೆ ಯಾವತ್ತೋ ಒಂದಿನ ತೆರವು ಮಾಡಬೇಕಾಗಿತ್ತು. ಈಗ ಆ ಸಮಯ ಬಂದಿದೆ. ಸೊ ಕೋಗಿಲು ಲೇಔಟ್ನಲ್ಲಿ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಲ್ಲೂ ಈ ಕೆಲಸ ಕಾರ್ಯಗಳು ನಡೀತು. ಈಗ ಕೆಂಗೇರಿ ಸುತ್ತಮುತ್ತ ಯಾರು ಸರ್ಕಾರಿ ಜಾಗದಲ್ಲಿ ಮನೆಗಳು, ಗೋಡೌನ್ಗಳು, ಶೆಡ್ಗಳನ್ನ ಕಟ್ಕೊಂಡಿದ್ದಾರೋ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ನಗರದಲ್ಲಿ ಜೆಸಿಬಿಗಳು ಮತ್ತೆ ಗರ್ಜಿಸ್ತಾ ಇದ್ದಾವೆ. ಬಿಡಿಎನ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಜಾಗದಲ್ಲಿ ಒಂದು ರೀತಿಯಲ್ಲಿ ಸುಮಾರು ವರ್ಷಗಳಿಂದ ವಾಸ ಇದ್ದಂತಹ ನಿವಾಸಿಗಳನ್ನು ಇದೀಗ ತೆರವು ಮಾಡಲಾಗ್ತಾ ಇದೆ. ಬಿಡಿಎನಿಂದ ಇದೀಗ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದು ಕೆಂಗೇರಿ ಭಾಗದ ನಾಗದೇವನಹಳ್ಳಿಯ ಒಂದು ಪ್ರದೇಶ. ಸೊ ಆ ಭಾಗದಲ್ಲಿ ಇದೀಗ ಸುಮಾರು 4-5 ಜೆಸಿಬಿಗಳ ಮೂಲಕವಾಗಿ ಈಗ ತೆರವು ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಲಾಗಿದೆ. ಸುಮಾರು ಶೆಡ್ಗಳು ಮತ್ತು ಗೋಡನ್ಗಳನ್ನು ಕೂಡ ಈ ಭಾಗದಲ್ಲಿ ಹಾಕ್ಕೊಂಡು ಇಲ್ಲೇ ವಾಸವಿದ್ರು. ಅದಾದ ಬಳಿಕ ಒಂದಿಷ್ಟು ಮನೆಗಳನ್ನು ಕೂಡ ನಿರ್ಮಾಣ ಹಂತದಲ್ಲಿ ನಡೀತಾ ಇತ್ತು. ಆದರೆ ಆ ಮನೆಗಳಿಗೂ ಕೂಡ ಇದೀಗ ನೋಟಿಸನ್ನು ನೀಡಲಾಗಿದೆ. ಆದರೆ ಒಂದಿಷ್ಟು ಮನೆಗಳ ವಿಚಾರದಲ್ಲಿ ಕೋರ್ಟಲ್ಲಿ ಇರುವಂಥ ಕಾರಣಕ್ಕಾಗಿ ಸ್ಟೇ ಆರ್ಡ್ರನ್ನು ತಂದಿದ್ದಾರೆ. ಸೊ ಹಾಗಾಗಿ ಆ ಮನೆಗಳನ್ನು ಸದ್ಯಕ್ಕೆ ಕೆಡವ್ತಾ ಇಲ್ಲ. ಜೊತೆಗೆ ಈ ಭಾಗದಲ್ಲಿ ಏನು ಸಣ್ಣ ಪುಟ್ಟ ಶೆಡ್ಗಳನ್ನು ಹಾಕ್ಕೊಂಡಿದ್ರು, ಜೊತೆಗೆ ಗೋಡನ್ಗಳನ್ನು ಏನು ಹಾಕ್ಕೊಂಡಿದ್ರು ಅವೆಲ್ಲವನ್ನು ಕೂಡ ಇದೀಗ ತೆರವು ಮಾಡಲಾಗ್ತಾ ಇದೆ. ಜೊತೆಗೆ ನಿರ್ಮಾಣ ಹಂತದ ಒಂದಿಷ್ಟು ಶೀಟ್ ಮನೆಗಳ ರೀತಿಯಲ್ಲಿ ಕಟ್ಟಿಸ್ಲಿಕ್ಕೆ ಕೂಡ ಮುಂದಾಗಿದ್ರು. ಸೊ ಆ ಮನೆಗಳನ್ನು ಕೂಡ ಇದೀಗ ಕೆಡುವುದಕ್ಕೆ ಇದೀಗ ಬಿಡಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಈ ಹಿಂದೆ ನೋಟಿಸನ್ನು ನೀಡಿದ್ರು, ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕವೂ ಕೂಡ ಅದನ್ನು ತೆರವು ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದು ಬಿಡಿಎನ ಖಾಲಿ ಜಾಗ. ಸುಮಾರು ದಿನಗಳಿಂದ ಕೂಡ ಹಾಗೆ ಫೆನ್ಸಿಂಗ್ ಮಾಡದೆ ಬಿಟ್ಟಿದ್ರು. ಸರ್ವೆ ನಂಬರ್ 39/2, 3ರಲ್ಲಿ ಈಗ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಈಗಾಗಲೇ ಬಿಡಿಎನ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲೇ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಇಲ್ಲೇ ಸ್ಥಳೀಯ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಯಾವುದೇ ಒಂದು ಗಲಾಟೆಗಳು ಅಥವಾ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡುವಂತಹದ್ದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಬಂದಿದ್ದಾರೆ. ನೋಡಿ, ಎಲ್ಲ ಶೆಡ್ಗಳು ಕೂಡ ಇದ್ವು, ಗೋಡನ್ಗಳಿದ್ವು, ಎಲ್ಲವನ್ನು ಕೂಡ ಇಲ್ಲಿ ತೆರವು ಮಾಡಲಾಗಿದೆ. ಜೊತೆಗೆ ಅಕ್ಕಪಕ್ಕದ ಮನೆಗಳೇನಿದಾವಲ್ಲ, ಈ ಅಕ್ಕಪಕ್ಕದ ಮನೆಗಳು ಕೂಡ ಬಿಡಿಎನ ಜಾಗದಲ್ಲೇ ಇದೆ. ಸೊ ಅವುಗಳನ್ನು ಕೂಡ ತೆರವು ಮಾಡಿಸಲಾಗ್ತಾ ಇದೆ. ಸೊ ತೆರವು ಮಾಡಿ ಇಮಿಡಿಯೇಟ್ ಆಗಿ ಈ ಜಾಗವನ್ನು ನೆಲಸಮ ಮಾಡಿ ಫೆನ್ಸಿಂಗ್ ಹಾಕುವಂಥ ಕೆಲಸವನ್ನು ಕೂಡ ಇದೀಗ ಬಿಡಿಎ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆ ಮುಂಭಾಗದಲ್ಲಿ ಗಮನಿಸ್ತಾ ಇದ್ರಿ, ಬಿಡಿಎನ ಅಧಿಕಾರಿಗಳು ಕೂಡ ಇದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಇದ್ದಾರೆ. ಒಂದೊಮ್ಮೆ ಏನಾದರೂ ಇಲ್ಲಿ ಆ ಗೋಡಾನು ಮತ್ತು ಒಂದಿಷ್ಟು ಮನೆಯವರು ಮತ್ತು ಈ ಶೆಡ್ನವರು ಏನಾದರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಸೊ ಅಂಥವ್ರನ್ನು ಕೂಡಲೇ ಮನವೊಲಿಸಿ ಅಥವಾ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡೋದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಇದ್ದಾರೆ. ಮತ್ತು ಬಿಡಿಎನ ಎಲ್ಲ ಇಂಜಿನಿಯರ್ಸ್ಗಳು ಮತ್ತು ಅಧಿಕಾರಿಗಳು ಕೂಡ ಈ ಭಾಗದಲ್ಲಿ ಇದ್ದಾರೆ. ಸೊ ಈ ಒಂದು ಬಿಡಿಎನ ಜಾಗದಲ್ಲಿ ಸುಮಾರು ದಿನಗಳಿಂದ ಕೂಡ ಬೇರೆ ಬೇರೆದವರು ಬಂದು ಶೆಡ್ಗಳನ್ನು ಹಾಕ್ಕೊಂಡು ಇಲ್ಲೇ ವಾಸವಿದ್ದೀವಿ ಅನ್ನುವಂಥದ್ದಕ್ಕೆ ತೋರಿಸಲಿಕ್ಕೆ ಮತ್ತು ಒಂದಿಷ್ಟು ಗೋಡನ್ಗಳನ್ನು ಕೂಡ ಇಲ್ಲೇ ಹಾಕ್ಕೊಂಡು ಅದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾಯಿದ್ರು. ಸೊ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಇದೀಗ ಬಿಡಿಎ ಅಧಿಕಾರಿಗಳ ತಂಡ ಬೆಳಿಗ್ಗೆ ಈ ಒಂದು ತೆರವು ಕಾರ್ಯಾಚರಣೆಯ ಅಖಾಡಕ್ಕೆ ಇಳಿದಿತ್ತು. ಈಗಾಗಲೇ ಶೆಡ್ಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಕೂಡಲೇ ಈ ಜಾಗದಲ್ಲಿ ಖಾಲಿ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.